ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಟೌನ್ ಪೊಲೀಸ್ ಠಾಣೆ ವತಿಯಿಂದ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ದೊಡ್ಡತೂರು ಗ್ರಾಮದಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಂದ ದಲಿತ ಕುಟುಂಬ. ಕುಶಾಲನಗರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕುಶಾಲನಗರ ತಾಲೂಕಿನ ದೊಡ್ಡತೂರು ಗ್ರಾಮದಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಂದ ದಲಿತ ಕುಟುಂಬ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡತೂರು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಕಳೆಯುತ್ತಿದ್ದ ಜಯಮ್ಮ ಎಂಬುವರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಮತ್ತು ಗೋಡೆಗಳು ಕುಸಿದು ಬಿದ್ದಿದ್ದು ಮನೆಯಲ್ಲಿದ್ದ 3 ಮಹಿಳೆಯರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಯಮ್ಮ ಎಂಬುವವರಿಗೆ ಸುಮಾರು 80 ವರ್ಷ ಪ್ರಾಯದ ತಾಯಿ ಕೂಡ ಇದ್ದು ವಿಶೇಷ ಚೇತನ ಮಗಳೊಂದಿಗೆ ಜೀವನ ಕಳೆಯುತ್ತಿದ್ದರು. ದಿಕ್ಕೆ ತೋರಿಸದಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ದಲಿತ ಕುಟುಂಬದ ಹೆಣ್ಣು ಮಕ್ಕಳ ಸಂಕಟವಾಗಿದೆ. ವಿಧಿಯಾಟ ಬಲ್ಲವರು ಯಾರು ಎಂಬ ಮಾತಿನಂತೆ ಗಾಯದ ಮೇಲೆ ಬರೆ ಹಾಕಿದಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ಜಯಮ್ಮನ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ವೃದ್ಧೆ ತಾಯಿ ಹಾಗೂ ವಿಶೇಷ ಚೇತನ ಮಗಳನ್ನ ಇಟ್ಟುಕೊಂಡು ಸಣ್ಣ ಮನೆಯಲ್ಲಿ ಅಂಬಲಿ ಗಂಜಿಯನ್ನ ಕುಡಿದುಕೊಂಡು ಜೀವನ ನಡೆಸುತ್ತಿದ್ದ ಈ ಕುಟುಂಬ ಇಂದು ಬೀದಿ ಪಾಲಾಗಿದೆ. ನೊಂದ ಕುಟುಂಬದ ಕಣ್ಣೀರು ಒರೆಸುವ ಕಾರ್ಯಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಇಂತಹ ನೊಂದ ಕುಟುಂಬಕ್ಕೆ ನೆರವಾಗುತ್ತಾರಾ ಅಥವಾ ಈ ಕುಟುಂಬ ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದಾ ಕಾದು ನೋಡಬೇಕಾಗಿದೆ. ನಾವು 3 ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು, ಇಬ್ಬರು ಮದುವೆ ಆಗಿದ್ದೀವಿ. ನಾನು ನನ್ನ ತಂಗಿ, ಒಬ್ಬಳು ತಂಗಿ ಅಂಗವಿಕಲು, ನಮ್ಮ ತಾಯಿ ಒಬ್ಬರು ಮತ್ತು ಇಬ್ಬರು ಅಜ್ಜಿ ಅವ್ರಿಗೆ 80 ವರ್ಷ ಆಗದೆ, ಕಿವಿ ಕೇಳೋದಿಲ್ಲ. ನಾವು ಮನೆ ಬಿದ್ದೋಗದೆ ಅಂತ ಫೋನ್ ಮಾಡಿದ್ರು. ಆಗ ನಿನ್ನೆ ಸಂಜೆ ಬರೋ ಅಷ್ಟರಲ್ಲಿ ಹಿಂಗೆಲ್ಲ ಆಗಿದೆ. ದಯವಿಟ್ಟು ಎಲ್ಲರೂ ನಮಗೆ ಮನಸ್ಪೂರ್ವಕವಾಗಿ ಸಹಾಯ ಮಾಡಬಹುದು. ಎಲ್ಲರೂ ಸಹಾಯ ಮಾಡಿ. ನಮ್ಗೆ ಯಾರೂ ಇಲ್ಲ, ತಂದೆ ಇಲ್ಲ, ಅಣ್ಣ ತಮ್ಮದಿರಿಲ್ಲ, ಯಾರೂ ಇಲ್ಲ. ಎಲ್ಲರೂ ನಮಗೆ ಆತ್ಮಿಕವಾಗಿ ನಮಗೆ ಸಹಾಯ ಮಾಡಿ. ಮನೆಯದೇ ಅಲ್ಲ, ಇದಕ್ಕಿದ್ದಂಗೆ ಮನೆ ಹೊರದೋಯ್ತು. ಗಂಡ ಇಲ್ಲ, ಗಂಡು ಮಕ್ಕಳಿಲ್ಲ, 3 ಹೆಣ್ಮಕ್ಳು. ನನಗೆ 3 ಹೆಣ್ಮಕ್ಳಲ್ಲಿ 2 ಮಕ್ಕಳು ಮದುವೆ ಮಾಡಿದ್ದೀನಿ. ಇನ್ನೊಂದು ಅಂಗಲಿಕ್ಕು, ಒಬ್ಬ ತಾಯಿ ಅದೇ. ನನಗೆ ತಾಯಿಗೆ ಕಿವಿ ಕೇಳಕ್ಕಲ್ಲ. ನಾನು ಕೂಲಿ ಮಾಡಿ ಸಾಕಬೇಕು. ಮನೆ ಕಟ್ಟೋಕ್ಕಾಗಲ್ಲ. ಮನೆಯಿಂದ ಆರ್ಡ್ರ್ ಕೊಟ್ಟರು ಕಟ್ಟೋಕ್ಕಾಗಲಿಲ್ಲ. ನನ್ನ ಕೈಗೆ ಸಹಾಯ ಮಾಡಿಕೊಡ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪುರಸಭೆ ಸಭಾಂಗಣದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯು ತಾಲೂಕು ಅಧ್ಯಕ್ಷರಾದ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸರ್ಕಾರದ ಪಂಚ ಯೋಜನೆಗಳಾದ ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಉಚಿತ ಪ್ರಯಾಣ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು. ಇದೇ ಸಂದರ್ಭ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದ ಶಶಿ ಭೀಮಯ್ಯ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ಪರಮೇಶ್ ಕುಮಾರ್, ಜಿಲ್ಲಾ ಸಮಿತಿ ಸದಸ್ಯರಾದ ಮುಸ್ತಫಾ ಅಣ್ಣಯ್ಯ ಹಾಗೂ ತಾಲೂಕು ಸಮಿತಿ ಸದಸ್ಯರಾದ ಶ್ರೀನಿವಾಸ್ ಕುಮಾರ್, ಆದಂ, ಅಬ್ದುಲ್ ರಜಾಕ್, ಮಲ್ಲಿಕಾರ್ಜುನ್, ಕಿಶೋರ್, ರಫೀಕ್ ಖಾನ್, ರಾಜಶೇಖರ್, ಕುಮಾರಿ, ಫಿಲೋಮಿನಾ, ವಿವೇಕಾನಂದ, ಕೃಷ್ಣೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಲಿ ನಾವು ಪಾರ್ಕಿಂಗ್ ಮಾಡಿಕೊಡ್ಬೇಕು ಅಂತ ಆಲೋಚನೆ ನಿಮ್ಮ ಕಡೆಯಿಂದ ಹೇಗೆ ಫೀಸಿಬಲ್ ಇದೆ, ಏನಿದೆ ಅಂತ ಒಂದು ಆಲೋಚನೆ ಭಾಳ ದೊಡ್ಡ ಪ್ರಮಾಣದ ವಿಸ್ತೀರ್ಣದ ಒಂದು ನಮಗೆ ಪೇಯಿಂಗ್ ಲಾಟ್ ಅದು ಪೇಯಿಂಗ್ ಲಾಟೇ ಮಾಡ್ಕೊಳ್ಳಿ. ಅದು ಯಾವುದೋ ನಮ್ಮ ಡಿಪಾರ್ಟ್ಮೆಂಟ್ ಮಾಲಿಯನ್ನ ಅದನ್ನು ಇದು ಮಾಡಕ್ಕೆ ಕಳ್ಸೋಕ್ಕೆ ನಾವು ಲೆಟರ್ ಬರೀತೀವಿ. ದಯವಿಟ್ಟು ಮಾಡಿ. ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದೆ. ನಮಗೆ ಆ ರಸ್ತೆ ಲೆವೆಲ್ಗೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ರೇಟ್ ಬಸ್ ಸ್ಟ್ಯಾಂಡ್ ಹೋಗೋಣ. ಸೆಲ್ಲರ್ನಲ್ಲಿ ಪಾರ್ಕಿಂಗ್ ಇರ್ತದೆ. ಫಸ್ಟ್ ಫ್ಲೋರ್ನಲ್ಲಿ ನಮಗೆ ಮಾಲ್ಗಳು ಅದು ಇತ್ಯಾದಿಗಳು ಬಾಡಿಗೆಗೆ ಲಭ್ಯ ಆಗುತ್ತೆ. ತುಂಬ ಬಸ್ ಸ್ಟ್ಯಾಂಡ್ಗಳು ಆ ಥರ ಇದೆ. ಒಳ್ಳೆ ವರಮಾನ ಕೂಡ ಆಗ್ತದೆ. ಅಲ್ಲಿ PPF ಮೆಥಡಲ್ಲಿ ಕೂಡ ಮಾಡ್ಕೊಡ್ಬೋದು. ಬಿಲ್ಡ್ ಟ್ರಾನ್ಸ್ಫರ್ ತುಂಬ ಕಡೆ ಮಾಡಿದ್ದಾರೆ. ಸೊ ಅದನ್ನ ಒಂದು ಆಲೋಚನೆ ಮಾಡೋಣ. ನಿಮ್ಮ ಕಡೆಯಿಂದ ಒಂದು ಇದು ಮಾಡಿ. ಈ ರೀತಿ ಸಭೆ ಡಿಸ್ಕಷನ್ ಆಗಿದೆ. ಈ ಬಗ್ಗೆ ಮಾಡ್ತೀವಿ ನಮ್ಮ ಇಂಜಿನಿಯರ್. ಮತ್ತೆ ಮೊನ್ನೆ ಒಂದು ಬೇಡಿಕೆ ಇತ್ತು ಸರ್. ನಮಗೆ KSRTC ಬಸ್ಸು ನಿರ್ದಿಷ್ಟವಾಗಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಆ ಭಾಗದಿಂದ ನಮ್ಮ
ತಿರುಗಲಾಂಧ್ರ ಹೆಬ್ಬಾರಿ ಈ ಕಡೆ ಭಾಗದವರೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಲೇಬರ್ಸ್ ಬರ್ತಾರೆ ಈ ಕಡೆ. ಸೊ ಅವರಿಗೆ ಆ ನಿರ್ದಿಷ್ಟ ಸಮಯದಲ್ಲಿ KSRTC ಬಸ್ಸು ನಮ್ಮ ಮಡಿಕೇರಿ ಡಿಪೋ ಕೆಲಸ ಆರಂಭ ಆಗುವ ಸಮಯ ಈಗ ನೋಟ್ ಮಾಡೋಣ. ಅದೇನು ಬೆಳಗ್ಗೆ ಒಂದು 7:30 ಆರಂಭದಿಂದ ಹೊರಡಬೇಕು, ಸಂಜೆ 5:00 ಇಂಡಸ್ಟ್ರಿಯಲ್ ಏರಿಯಾದಿಂದ ಹೊರಡಬೇಕು. ಮಿನಿಮಮ್ ಒಂದು 2 ಬಸ್ ಜನ ಇರ್ತಾರೆ. ಕೂಲಿ ಮಾಡೋರಿಗೆ ಅದು ಉಪಯೋಗ ಬರ್ತಾ ಇಲ್ಲ ನಮ್ಮ ಭಾಗ. ಅಲ್ಲ, ಅದು ಡಿಪೋ ಆದ್ಮೇಲೆ ಮಾಡೋಣ. ಈಗ ಅವ್ರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಸ್ಟಾಪ್ ಕೊಡಬೇಕು. ಅಲ್ಲಿ ಒಂದು ಆ ನಿರ್ದಿಷ್ಟ ಸಮಯ ಆರಂಭ ಆಗ್ತದಲ್ಲ, ಅಲ್ಲೊಂದು ಸ್ಟಾಪ್. ಬಸ್ ಕೇಳಿದ್ವಿ ಸರ್, ಸೊ ಆ ಕಡೆ ಇಲ್ಲೆಲ್ಲ ಪ್ರೈವೇಟ್ ಬಸ್ ಓಡಾಡ್ತಿರ್ಬೋದು. ನೆಕ್ಸ್ಟ್ ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ ಸರ್, ಅಲ್ಲಿ ಆಟೋಮೆಟಿಕ್ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಸೊ 2023 ಜೂನಿಂದ ಸ್ಟಾರ್ಟ್ ಆಗಿದೆ ಸರ್. ಫೆಬ್ರವರಿಗಿಂತ ಜನವರಿನಲ್ಲಿ ಮಹಿಳೆಯರ ಪ್ರಯಾಣದ ಸಂಖ್ಯೆನೇ ಕಡಿಮೆ ಹೋಗ್ತಿದೆಯಲ್ಲ ನಿಮ್ಮಲ್ಲಿ? ಸರ್ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ತಾಲೂಕು 39 ಕಡಿಮೆ ನಂಬರ್ಸ್ ಯಾಕೆ ಇಲ್ಲ ಸರ್? ಅದು ಸಿಂಗಲ್ ಮೆಂಬರ್ ಕಾರ್ಡ್ ಇತ್ತು. ಕೆಲವು ಸಿಂಗಲ್ ನಂಬರ್ ಐತೆ. ಸಿಂಗಲ್ ಮೆಂಬರ್ಗೆ ಮಾತ್ರ ಅನುಸುವಿಕೆ ಇಂಪ್ಲಿಮೆಂಟ್ ಮಾಡಬೇಕು. ಸಿಂಗಲ್ ನಂಬರ್ ಇಲ್ಲ ಪಡಿತರ ಎರಡರಲ್ಲೂ ಇದೆ. ಸಿಂಗಲ್ ಮೆಂಬರ್ ಕಾರ್ಡ್ಗಳು ಮಾತ್ರ ಅನುಸುವಿಕೆ ಇಂಪ್ಲಿಮೆಂಟ್ ಆಗ್ತದೆ. ಈ 39ನಲ್ಲಿ ಕೂಡ ಅವರ ವಿಲ್ಲಿಂಗ್ ಇರಬೇಕು, ಅವ್ರು ಒಪ್ಕೊಂಡ್ರೆ ಮಾತ್ರ. ಕೆಲವರು ಬೇಡ ಅಂತ ಹೇಳ್ತಾರೆ, ಅವರು ಒಪ್ಪಿಗೆ ಸೂಚಿಸಿದ ಮನೆಗಳಿಗೆ ನಾವು ಸರ್, ಬಾರಿ 100 ವರ್ಷ 1900 ಪ್ರತಿ ವರ್ಷ ಆ ಕಂಬ ರಿಪ್ಲೇಸ್ಮೆಂಟ್ ತನ್ನದೇ ಆದ ಸ್ವಂತ ಅನುದಾನದಲ್ಲಿ ತೋರಿಸ್ಕೊಡುತ್ತೆ ಸರ್. ಯಾವುದೇ ನಾವು ಜೊತೆಯಾಗಿ ಈ ನಿಟ್ಟಿನಲ್ಲಿ ನಮ್ಮ ನಿಗಮದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಂತೆ ಕೊಡಗಿಗೆ ಇಷ್ಟೊಂದು ಒಳ್ಳೆಯ ಸೌಲಭ್ಯ ನಾವು ಒದಗಿಸಬೇಕು, ನಿರಂತರ ಸೌಲಭ್ಯ ಒದಗಿಸಬೇಕಂತ ನಿಟ್ಟಿನಲ್ಲಿ ಕೇಂದ್ರಾಡಳಿತ ಮಿನಿಸ್ಟ್ರಿ ಆಫ್ ಪವರ್ ಅಪ್ರೋಚ್ ಮಾಡಿದೆ. ಅದೊಂದು ಸಂಸ್ಥೆಯಲ್ಲಿ PSDF ಅಂತ ಹೇಳ್ಕೊಂಡು ಅದೊಂದು PSDF ಫಂಡ್ಸ್, ಪವರ್ ಸಿಸ್ಟಮ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳ್ಕೊಂಡು ಕೇಂದ್ರಾಡಳಿತಕ್ಕೆ ಅಪ್ರೋಚ್ ಮಾಡಿ 240 ಕೋಟಿ ಕೊಡಗಿನಾದ್ರಿಗೆ ತಲುಪಿಸಿದೆ. 240 ಕೋಟಿಯಲ್ಲಿ 40 ಕೋಟಿ ನಮಗೆ 40.3 ಕುಶಾಲನಗರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು 22 ವರ್ಷ ಕುಶಾಲನಗರದಲ್ಲಿ ಮಾಡಿ 37 ವರ್ಷ ಕೂಡಿಗೆಯಲ್ಲಿ 21 ಶುಂಠಿಕೊಪ್ಪ, ಮಾದಾಪುರ 31, ಚಟ್ಟಣಿ 37 ಒಟ್ಟು ಕಾಮಗಾರಿ 218 ಕಾಮಗಾರಿ ಕೊಟ್ಟು 40.34 ಕೋಟಿಯಷ್ಟು ಕಾಮಗಾರಿ ಪೂರೈಸಿದ್ವಿ. ಮೇಲ್ಮೇಲಾಗಿ ಸರ್ ಕುಶಾಲನಗರ ವ್ಯಾಪ್ತಿ ನೋಡಬೇಕು ಅಂತಂದರೆ ಫಸ್ಟ್ ನಾವು ಕುಶಾಲನಗರದಲ್ಲಿ ಸರ್ ಇಲ್ಲಿ ನಾವು ಫಸ್ಟ್ ವಿಸ್ತಾರ ಮಾಡಿದ್ದು ಟೌನ್ ಲಿಮಿಟ್ಸ್ ಇದೆ ಅಂತ ಅಂದರೆ ನಮಗೆ ಮಾದಾಪಟ್ಟಣ ಮಾದಾ ಟೌನ್ ಲಿಮಿಟ್ಸ್ ಅಂತ ನೆಕ್ಸ್ಟ್ ರೂರಲ್ ಲಿಮಿಟ್ಸ್ ಅಂತ ಆಯಿತು. ಈಚೆ ಸೈಡ್ ಇಕ್ಕಲದಲ್ಲಿ ಬಂದಾಗ ಅದು ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಪಿರಿಯಾಪಟ್ಟಣ ತಾಲೂಕಿನ BJS ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಎಂ ಶೆಟ್ಟಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ BJS ಪ್ರಥಮ ದರ್ಜೆ ಕಾಲೇಜು ಪಿರಿಯಾಪಟ್ಟಣ ಇವರ ವತಿಯಿಂದ ಎಂ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮೈಸೂರು ಶಾಖಾ ಮಠದ ಪೂಜ್ಯ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು. ಶಿಬಿರ ಉದ್ಘಾಟಿಸಿ ಮಾತನಾಡಿದ ಪೂಜ್ಯರು, ರಾಷ್ಟ್ರೀಯ ಸೇವಾ ಯೋಜನೆಯು ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾಗಿದ್ದು, ಗ್ರಾಮಗಳ ಉದ್ಧಾರ, ಪರಿಸರ ಸಂರಕ್ಷಣೆ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಸ್ಮಾರಕ ರಕ್ಷಣೆ, ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು, ವಿದ್ಯಾರ್ಥಿಗಳು ಈ ಸೇವಾ ಯೋಜನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ತಾವು 7 ದಿನಗಳ ಈ ಶಿಬಿರದಲ್ಲಿ ಗ್ರಾಮದ ಜನರಲ್ಲಿ ಸಾಮಾಜಿಕ ಅರಿವನ್ನ ಮೂಡಿಸಿ ವಿದ್ಯಾರ್ಥಿಗಳು ಕನಿಷ್ಠದಲ್ಲಿ ಅತಿ ಕನಿಷ್ಠವಾಗಿ ಜೀವನ ಮಾಡುವುದನ್ನ ಕಲಿಯಿರಿ ಎಂದು ಈ ಮೂಲಕ ವ್ಯಕ್ತಿತ್ವ ವಿಕಸನಗೊಳಿಸಿಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಿತಿನ್ ವೆಂಕಟೇಶ್ ಅವರು, ಆಶಯ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರು ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನ ಬೆಳೆಸುವುದರ ಜೊತೆಗೆ ಶಿಸ್ತು, ಸಮಯ ಪಾಲನೆ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ವ್ಯಕ್ತಿತ್ವ ವಿಕಸನಗೊಳಿಸಲು ಈ NSS ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಾಲಶ್ರೀ ಮಾಳೇಗೌಡ, JS ಶ್ರೀನಿವಾಸ್, ಹಿರಿಕ್ಯಾತನಹಳ್ಳಿ ಪುಟ್ಟಣ್ಣನವರು, DT ಸ್ವಾಮಿಯವರು, ಶಂಭುಲಿಂಗ ಅವರು, ಆಡಳಿತಾಧಿಕಾರಿ ಸುಧಾಕರ್, ಪ್ರಾಂಶುಪಾಲರಾದ ಪ್ರವೀಣ್, ಶಿಬಿರಾಧಿಕಾರಿ ಮಹದೇವ್, ಶ್ರುತಿ, ಮೋಹನ್, ವರ್ಷಿಣಿ, ಅನಿತಾ, ಅನುಷಾ, ಆನಂದ್, ಮಂಜುನಾಥ್ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ವಿಶ್ವ ಚಿಂತನ ದಿನವನ್ನು ಆಚರಿಸಲಾಯಿತು.
ಸ್ಕೌಟ್ಸ್ ಗೈಡ್ಸ್ ಮುಖ್ಯ ಉದ್ದೇಶವೇ ಮಕ್ಕಳಲ್ಲಿ ಶಿಸ್ತು ಹಾಗೂ ಸೇವಾ ಮನೋಭಾವನೆಯನ್ನು ವೃದ್ಧಿಸುವುದಾಗಿದೆ. ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಗೆ ಸಮಾಜದಲ್ಲಿ ವಿಶೇಷ ಗೌರವವಿದೆ. ಶಿಸ್ತು ಎಲ್ಲಿರುತ್ತದೋ ಅಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮಕ್ಕಳು ತಮ್ಮ ಜೀವನದಲ್ಲಿ ಶಿಸ್ತನ್ನು ರೂಢಿಸಿಕೊಂಡು ಯಶಸ್ಸಿನ ಮೆಟ್ಟಿಲೇರಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಜೆ ಕೃಷ್ಣೇಗೌಡ ಕರೆ ಕೊಟ್ಟರು. ಆಲೂರು ತಾಲೂಕು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ವತಿಯಿಂದ ಬೈರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಚಿಂತನ ದಿನವನ್ನ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಸಹಾಯಕ ಆಯುಕ್ತರಾದ ಎಂ ಬಾಲಕೃಷ್ಣ ಮಾತನಾಡಿ, ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಎಸ್ ಉಪ್ಪಾರ್ ಅವರ ಪ್ರೇರಣೆಯಿಂದ ನಾನು ಈ ಸಂಸ್ಥೆಗೆ ಸೇರಿಕೊಂಡೆ. ಇಲ್ಲಿನ ತತ್ವ ಸಿದ್ಧಾಂತಗಳು, ಗುರಿ ಉದ್ದೇಶಗಳು ನನ್ನನ್ನ ಗಟ್ಟಿಗೊಳಿಸಿವೆ. ಸಮವಸ್ತ್ರ ಧರಿಸಿದಾಗ ಯೋಧನ ಆತ್ಮಸ್ಥೈರ್ಯ ಬರುತ್ತದೆ. ಸ್ಕೌಟ್ಸ್ ಗೈಡ್ಸ್ ಸಮವಸ್ತ್ರದ ಶಕ್ತಿ ಗೌರವವಾಗಿದೆ. ನಮ್ಮ ತಾಲೂಕಿನ ಹೆಚ್ಚೆಚ್ಚು ಮಕ್ಕಳು ಈ ಚಳುವಳಿಯಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನ ಉದ್ದಾತ್ತಗೊಳಿಸಬೇಕೆಂದು ಸಲಹೆ ನೀಡಿದರು. ಮುಖ್ಯ ಶಿಕ್ಷಕರಾದ ಶಂಕರ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ವಿ ಪಬ್ಲಿಕ್ ಶಾಲೆಯ ಲೇಡಿ ಸ್ಕೌಟ್ ಮಾಸ್ಟರ್ ರೋಸ್ಮೇರಿ, ನವ್ಯಶ್ರೀ, ಗೈಡ್ ಕ್ಯಾಪ್ಟನ್ ಸುಮಿತ್ರಾ, ಸ್ಕೌಟ್ ಮಾಸ್ಟರ್ ದೇವರಾಜ್, ಸತೀಶ್, ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯ ಗೈಡ್ ಕ್ಯಾಪ್ಟನ್ ಶಿಲ್ಪಾ ಕೃತಿ, ಚಂದ್ರಕಲಾ, ಸೌಮ್ಯ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಲೇಡಿ ಸ್ಕೌಟ್ ಮಾಸ್ಟರ್ ಕಾವ್ಯ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೈರಾಪುರ ಗೈಡ್ ಕ್ಯಾಪ್ಟನ್ ಅಶ್ವಿನಿ, ಆಲೂರು ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯ ಕಬ್ ಮಾಸ್ಟರ್ ರಾಮಚಂದ್ರು, ಗೈಡ್ ಕ್ಯಾಪ್ಟನ್ ರೋಹಿಣಿ, ಲೇಡಿ ಸ್ಕೌಟ್ ಮಾಸ್ಟರ್ ಶಕುಂತಲಾ, ಬೈರಾಪುರ ಶಾಲೆಯ ಸಹ ಶಿಕ್ಷಕರಾದ ಜ್ಯೋತಿ ಅಮೃತೇಶ್. ಅದನ್ನ ಕನ್ನಡದಲ್ಲಿ ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ಪ್ರವರ್ಧನೆ ಅಂತ ಕರೀತಾರೆ. ಲೇಸರ್ ಆಂಪ್ಲಿಫಿಕೇಶನ್ ಥ್ರೂ ಲೈಟ್ ಆಂಪ್ಲಿಫಿಕೇಶನ್ ಥ್ರೂ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಲೇಸರ್ ಅಂದ್ರೆ. ಕನ್ನಡದಲ್ಲಿ ಅದನ್ನ ಚೋದಿತ ಉತ್ಸರ್ಜನೆಯಿಂದ ಬೆಳಕಿನ ಪ್ರವರ್ಧನೆ ಅಂತ ಕರಿತೇವೆ. ನಾವು ಮಕ್ಕಳಿಗೆ ಅದನ್ನ ಬಯಾಟ್ ಮಾಡಿಸ್ತೇವೆ, ತುಂಬಾ ಬಯಾಟ್ ಮಾಡಿಸ್ತೇವೆ. ಮಗುಗೆ ಆ ಚೋದಿತ ಅಂದ್ರೇನು, ಉತ್ಸರ್ಜನೆ ಅಂದ್ರೇನು, ಪ್ರವರ್ಧನೆ ಅಂದ್ರೇನು ಅದೇ ಗೊತ್ತಿರೋದಿಲ್ಲ. ನಾವು ಪೂರ್ಣ ವಾಕ್ಯವನ್ನ ಮಗುಗೆ ಅಥವಾ ಲೇಸರ್ ಅಂದ್ರೆ ಏನು ಅಂತ ಅರ್ಥೈಸುವ ಮೊದಲು ಈ ಪ್ರತಿ ಪದ ಇರ್ತದಲ್ಲ, ಈ ಬೆಳಕು ಅಂದ್ರೆ ಮಗು ಗೊತ್ತಿರ್ತದೆ, ಪ್ರವರ್ಧನೆ ಅಂದ್ರೆ ಗೊತ್ತಿರೋದಿಲ್ಲ, ಮಗುಗೆ ಹೊಸ ಪದ ಅದು, ಅದನ್ನ ಕ್ಲಿಯರ್ ಮಾಡ್ಬೇಕು. ಚೋದಿತ ಅಂದ್ರೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿನೇ ನಮ್ಮಲ್ಲಿ ಮಕ್ಕಳು ಸೈನ್ಸ್ ಮತ್ತೆ ಮ್ಯಾಥ್ಸ್ ನಲ್ಲಿ, ಮುಖ್ಯವಾಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ಈ ಹೊಸ ಹೊಸ ಪರಿಕಲ್ಪನೆಗಳು ಅಥವಾ ಪದಗಳು ಏನ್ ಬರ್ತದೆ, ಈ ಪದಗಳ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಮಕ್ಕಳು ಕಲಿಕೆನಲ್ಲಿ ಹಿಂದಾಗ್ತಾರೆ. ಸೊ ಅದಕ್ಕೆ ಟೀಚರ್ಸ್ ಒಂದು ವಿನಂತಿ, ಮಕ್ಕಳುಗಳು ಸಹ ನೀವು ಈಗ ಅದನ್ನ ನೀವು ಮೊಬೈಲ್ ನಲ್ಲಿ ಅಥವಾ ಡಿಕ್ಷನರಿನಲ್ಲಿ ನೋಡ್ಬೋದು. ನಿಮ್ಗೆ ಯಾವುದೇ ಹೊಸ ಪದ ಬಂದಾಗ ಆ ಪದಶಃ ಅರ್ಥ ತಿಳ್ಕೊಂಡು ವಾಕ್ಯದ ಪೂರ್ಣ ಅರ್ಥವನ್ನ ಅರ್ಥೈಸ್ಕೊಳ್ಳಿ. ಈ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮತ್ತೊಬ್ರು ಮಾತನಾಡುವಾಗ ದಯವಿಟ್ಟು ಒಂದು ಎಲ್ಲವನ್ನು ವಿಷದ ಮಾಡಿ ಈ ಸ್ಕೌಟ್ ಮತ್ತೆ ಗೈಡ್ಸ್ ನಿಂದ ಏನೇನು ಲಾಭಗಳಿದೆ ಅನ್ನೋದನ್ನ ಬೇರೆಯವರು ಮಾತಾಡುವಾಗ ಮಕ್ಕಳಿಗೆ ಇನ್ನೊಂದ್ಸಲ ಆಗಿದೆ. ಮಕ್ಕಳ ಈ ಕಡೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ರಿ ಅಲ್ಲ, ನೇರ ಕೂತ್ಕೊಳ್ಳಿ. ಈ ಡಿಸಿಪ್ಲಿನ್ ಅಂತ ಇದೆಯಲ್ಲ, ಶಿಸ್ತು, ಈ ಶಿಸ್ತು ಎಲ್ಲಿ ಇರ್ತದೋ ಅಲ್ಲಿ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ, ಜಯ ಕಟ್ಟಿಟ್ಟ ಬುತ್ತಿ ಅಂತ. ನಮ್ಮ ಇಡೀ ಭಾರತ ದೇಶದ ಒಬ್ಬ ಧೀಮಂತ ಇಂಜಿನಿಯರ್ ಯಾರು ಹೇಳಿ, ಗಟ್ಟಿ ಹೇಳಿ. ಅವರು ಅಷ್ಟು ವಯಸ್ಸಾಗಿದ್ರು 70-80 ವಯಸ್ಸಿನಲ್ಲೂ ಅವರು ಕೋಟು ಬೂಟು ಇಲ್ದೇನೆ ಮತ್ತೆ ಯಾವ ದಿನನೂ ಒಂದು ನಿಮಿಷ ತಡವಾಗಿ ಬರ್ದಾನೆ ಇಡೀ ರಾಷ್ಟ್ರಕ್ಕಲ್ಲ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆದರು ಮತ್ತೆ ಶಿಸ್ತಿಗೆ ಹೆಸರಾದಂಥವ್ರು. ಸೊ ಅಂತ ಶಿಸ್ತು ನಮ್ಮಲ್ಲಿ ಬಂದ್ರೆ ನಮ್ಮನ್ನ ಬೆಳೆಯೋದನ್ನ, ನಾವು ಬೆಳವಣಿಗೆ ಹೊಂದೋದನ್ನ ಅಥವಾ ನಾವು ದೊಡ್ಡ ದೊಡ್ಡ ಮನುಷ್ಯ ಆಗೋದನ್ನ ತಡೀಲಿಕ್ಕೆ ಯಾವ ಶಕ್ತಿಗಳಿಂದನೂ ಆಗೋದಿಲ್ಲ. ಅಂತ ಶಿಸ್ತನ್ನ ನಾವು ಸ್ಕೌಟ್ ಮತ್ತೆ ಗೈಡ್ಸ್ ನಲ್ಲಿ ಕಲಿತೇವೆ. ಸೊ ಇದು ನಿಮ್ಗೆ ಮುಂದಿನ ಬಾಳಿಗೆ ಬೆಳಕಾಗ್ಲಿ, ನಿಮ್ಮ ಜೀವನ ಉತ್ತಮ ಮಟ್ಟಕ್ಕೆ ಏರ್ಲಿಕ್ಕೆ ನಮ್ಮ ಗೈಡ್ಸ್ ಏನಿದೆ ಇದು ದಾರಿದೀಪ ಆಗ್ಲಿ ಅಂತ ಹೇಳ್ತಾ, ಇನ್ನು ತುಂಬಾ ಮಾತನಾಡುವಂತ ಜನ ಇದ್ದಾರೆ. ಮಾತನಾಡುವಾಗ ಸ್ಕೌಟ್ ಗೈಡ್ಸ್ ನ ಅನುಕೂಲಗಳನ್ನ ದಯವಿಟ್ಟು ವಿಷದಪಡಿಸಿ ಅಂತ ಹೇಳ್ತಾ ಇಷ್ಟು ಮಾತನಾಡಿ ನಾನು ಮಾತು ಮುಗಿಸ್ತೇನೆ. ಎಲ್ಲೆಲ್ಲಿ ಸ್ಕೂಲ್ಗಳಿಂದ ಕರ್ಕೊಂಡು ಬಂದಿದ್ದೀರಾ ನಮ್ಮ ಟೀಚರ್ಸ್, ಆ ಮಕ್ಕಳಿಗೆ ಈ ಕಾರ್ಯಕ್ರಮದಿಂದ ಆಗುವಂತಹ ಅನುಕೂಲಗಳನ್ನ ಮಕ್ಕಳಿಗೆ ತಿಳಿಸಿ ಮುಂದೆ ಹೇಗೆ ಅದನ್ನು ಬಳಸ್ಕೊಂಡು. ಈ ದಿನ ಬೇಡಂ ಪವನ್ ರವರ ಹುಟ್ಟಿದ ದಿನವನ್ನ ಇಡೀ ತಾಲೂಕಾದ್ಯಂತ ನಾವೆಲ್ಲರೂ ಕೂಡ ಏನ್ ಮಾಡಿದ್ರಿ, ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಆಚರಣೆಯನ್ನ ಮಾಡ್ತೇವೆ. ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಒಳ್ಳೆ ಸರ್ ಹೇಳಿದಂಗೆ ಸ್ಕೌಟ್ ಅಂದ್ರೆ ಶಿಸ್ತು ಅಂತ, ಸ್ಕೌಟ್ ಗೈಡ್ಸ್ ಅಂದ್ರೆ ಶಿಸ್ತು. ಅದಕ್ಕೆ ಉತ್ತಮ ಉದಾಹರಣೆಯನ್ನ ನಾನು ಆಶ್ರಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ನೈಟ್ 12 ಗಂಟೆಲಿ ಹೋಗಿದ್ವಿ. ಅಲ್ಲಿ ಯಾವುದೇ ಪೊಲೀಸ್ ಇರಲಿಲ್ಲ,
ಯಾರು ಕೂಡ ಇರಲಿಲ್ಲ. ಅಲ್ಲಿದ್ದಂಥ ಮಕ್ಕಳು ಸ್ಕೌಟ್ ಗೈಡ್ಸ್ ಮಕ್ಕಳಿದ್ರು. ನಿಜವಾಗ್ಲೂ ಕೂಡ ಧನ್ಯವಾದ ಸರ್ ನಿಮಗೆ ಮಾತ್ರ. ನಿಜವಾಗ್ಲೂ ಮಕ್ಕಳು ಅವ್ರು ಹೇಳ್ತಿದ್ರು, ಎಲ್ಲಿ ಯಾವ ಸ್ಕೂಲ್ ಅಂದ್ರೆ ಹೇಳ್ತಿದ್ರು, ಟೌನ್ ಸ್ಕೂಲ್ ಇದ್ರು. ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಸ್ಕೌಟ್ ಗೈಡ್ಸ್ ಟೀಚರ್ಸೇ ಇದ್ರಲ್ಲಿ. ಮಕ್ಕಳು ಒಂದೊಂದು ಅಲರ್ಟ್ ಮಾಡಿದ್ರಲ್ಲಿ ಟೀಚರ್ಸ್. ಸಂಯತೆ, ಶಿಸ್ತು ಮತ್ತು ಕ್ಷಮೆ. ಅವ್ರು ಹೇಳ್ತಿದ್ರು, ನೀರು ಯಾರಾದ್ರೂ ಬಾಯಾರಿದ್ರೆ ಓಡ್ ಬಂದು ನೀರು ಕೊಡ್ತಾ ಇದ್ದು ಮಕ್ಕಳು. ಪಾಪ ತೂಗುಡಿಸ್ತಾ ಇದ್ದು ಮಕ್ಕಳ. ಯಾವ ಸ್ಕೂಲ್ ಅಂದಡಿಕೆ ಎದ್ಬಿಟ್ಟು ನೀರು ಕುಡಿತೀರಾ ಅಂತ ಕೇಳ್ತಿದ್ರು. ಇದು ಶಿಸ್ತು, ಸಂಯತೆ, ಕ್ಷಮೆ. ಸ್ಕೌಟ್ ಗೈಡ್ಸ್ ಇರ್ಬೋದು, ಬುಲ್ಬುಲ್ ಚಿಕ್ಕ ಮಕ್ಕಳೆಲ್ಲ ಬುಲ್ಬುಲ್ದ ಸ್ಕೌಟ್ ಗೈಡ್ಸ್ ಬರ್ತೀರಿ ನೀವೆಲ್ಲ. ನಿಜವಾಗ್ಲೂ ಕೂಡ ಇದು ನಮ್ಮಲ್ಲಿ ಏನು ನಮ್ಗೆಲ್ಲ ದಾರಿದೀಪ. ನಿಜವಾಗ್ಲೂ ಕೂಡ ದಾರಿದೀಪ ಅಲ್ವಾ ನಮ್ಗೆ? ಆ ರೀತಿ ಯಾವ ರೀತಿ ಬೆಳಗಿಬೇಕು, ಶಿಸ್ತೇ ಮನುಷ್ಯನಿಗೆ ಮುಖ್ಯ. ಸರ್ ಹೇಳ್ತಿದ್ರು, ಮನುಷ್ಯ ಶಿಸ್ತಿದ್ರೆ ಯಶಸ್ಸನ್ನ ಕಾಣ್ಬೋದು, ಶಿಸ್ತಿಲ್ಲ ಅಂದ್ರೆ ಯಶಸ್ಸಿನಿಂದ ಅಧೋಗತಿಗೆ ನಾವು ಹೋಗ್ತೀವಿ ಅಂತ. ಆದ್ರೆ ನೀವು ಈಗಲಿಂದಲೇ ಶಿಸ್ತನ್ನ, 1ನೇ ತರಗತಿಯಿಂದಲೇ ಶಿಸ್ತನ್ನ ಬೆಳೆಸ್ಕೋದ್ರೆ ಜೀವನದ ಕೊನೆಯ ಹಂತವನ್ನ ತಲುಪಬಹುದು, ಸಾಧಿಸ್ಬೋದು. ಸಾಧಿಸ್ತೇ ಇರ್ತಕ್ಕಂಥ ಮನುಷ್ಯ ಅಧೋಗತಿಗೆ ಹೋಗ್ತಾನೆ ಅಂತ. ಇದು ನಮ್ಗೆ ಮೆಟ್ಟಿಲು. ಆದ್ರೆ ನಾನು ಕೂಡ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿ ಅಲ್ಲ, NCC ವಿದ್ಯಾರ್ಥಿ. ನಾನು ಕೂಡ 8th, 9th, 10th ಅಲ್ಲಿ ಇದ್ದೆ. ನಾನು 8th, 9th, 10th NCC ನಮಗೆ ಈಗಲೂ ಕೂಡ ರಘೋತ್ತಮ ಅಂತ ಒಬ್ರು ಟೀಚರ್, ಈಗಲೂ ಕೂಡ ಅವರು ತೀರಿ ಹೋದ್ರವರು. ಅವ್ರು ಅಷ್ಟೊಂದು ಚೆನ್ನಾಗಿ NCC ಅನ್ನ ಕಲಿಸ್ಕೊಡ್ತಾ ಇದ್ರು. ಈಗ ಹಾಸನದಲ್ಲಿ NCC ಆಫೀಸ್ ಇದೆ. ನೀವು ಹೋಗ್ಬೇಕಾದ್ರೆ ನೀವು ಹೋಗಿ ಕೂಡ ಒಂದು ಮೀಟ್ ಮಾಡ್ಕೊಂಡು ಬರ್ಬೋದು ಸರ್. ಇಷ್ಟನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಾಗರತ್ನ, ಅಂಬಿಕಾ, ಅತಿಥಿ ಶಿಕ್ಷಕಿ ಕಾವ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ಟೌನ್ ಪೊಲೀಸ್ ಠಾಣೆ ವತಿಯಿಂದ SC/ST ಸಮುದಾಯದಲ್ಲಿ ಕುಂದುಕೊರತೆ ಸಭೆ ವೃತ್ತ ನಿರೀಕ್ಷಕರಾದ ಪ್ರದೀಪ್ ರವರ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಟೌನ್ ಪೊಲೀಸ್ ಠಾಣೆಯ ವಿಶ್ರಾಂತಿ ಗೃಹದಲ್ಲಿ SC/ST ಸಮುದಾಯದ ಕುಂದುಕೊರತೆ ಸಭೆಯು ಕುಶಾಲನಗರ ಟೌನ್ ವೃತ್ತ ನಿರೀಕ್ಷಕರಾದ ಪ್ರದೀಪ್ ರವರ ಹಾಗೂ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ದಿನೇಶ್ ಕುಮಾರ್ ಹಾಗೂ ಸಂಚಾರಿ ಠಾಣಾಧಿಕಾರಿ ಗಣೇಶ್ ಇವರುಗಳ ಸಮ್ಮುಖದಲ್ಲಿ ದಲಿತ ಸಮುದಾಯದ ಮುಖಂಡರುಗಳ ಸಮ್ಮುಖದಲ್ಲಿ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ದಲಿತ ಮುಖಂಡರುಗಳು ತಮ್ಮ ಗ್ರಾಮಗಳ ಸಮಸ್ಯೆಗಳೊಂದಿಗೆ, ತಮ್ಮ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾತನಾಡಿದರು. ಎಲ್ಲಾ ವಿಚಾರಗಳನ್ನು ಆಲಿಸಿ ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಸಭೆಗಳನ್ನು ನಡೆಸಿ ಸೂಕ್ತ ಪರಿಹಾರ ಕಲ್ಪಿಸಿಕೊಡುವಲ್ಲಿ ಮುಂದಾಗುವ ಬಗ್ಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರದೀಪ್ ರವರು ತಿಳಿಸಿದ್ದಾರೆ. ಇದೇ ಸಂದರ್ಭ ದಲಿತ ಮುಖಂಡರುಗಳು ಕುಂದುಕೊರತೆ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿ ಯಾಕೆ ಮಾಡಬೇಕು? ಅಲ್ಲಿ ಹಾಸ್ಪಿಟಲ್ ಅಂತ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಆಗುತ್ತೆ, ಅಲ್ಲೇ ಮಾಡಬಹುದಲ್ಲ. ಅಂದರೆ ಹಿಂದಿನಿಂದನೂ ನಾವು ಊರಿನ ಹೊರಗಡೆನೇ ಇದ್ದು, ಈಗಲೂ ಊರಿಂದ ಹೊರಗಡೆನೇ ಇರಬೇಕು ಅಂತ ಭಾವನೆ. ದೌರ್ಜನ್ಯ ಸರ್, ನಾನು ನಿಜವಾಗ್ಲೂ ನಮ್ಮ ಜನಾಂಗದವ್ರ ಮೇಲೆ ತುಂಬ ದೌರ್ಜನ್ಯ ನಡೀತಾನೇ ಇದೆ ಸರ್. ನಾವು 20 ವರ್ಷ ನೋಡಿದ್ದೀವಿ ಈ ದೌರ್ಜನ್ಯಗಳು ಆಗ್ತಾ ಇರೋದು. ನೋಡಿಲ್ಲ ಅಂತಲ್ಲ, ಈಗ ದುರಸ್ತಿ ಆಗಿಲ್ಲ ಅಂದಾಗ ಸರ್ಕಾರ ಭೂಮಿ ಅಂತ ಹೆಸರು ಇರ್ತದೆ. ಆಗ ಯಾರು ಬೇಕಾದ್ರೂ ಒತ್ತುವರಿ ಮಾಡ್ಕೊಂಡು, ಯಾರು ಬೇಕಾದ್ರೂ ಇದು ಮಾಡ್ಕೊಂಡು ಭಾಳ ಟೆಕ್ನಿಕಲ್ ಮಾಡಲಿಲ್ಲ. ನೀವು ಏನು ಮಾಡಿದ್ರು, ಕುಂತ್ಕೊಂಡು ಇದೆ ಬ್ಯಾಂಕ್ ಕೊಡ್ಬೇಕಾದ್ರೆ ಇದೊಂದು ಜಾಗ ಅಂತ ಇಟ್ಕೊಳ್ಳಿ. ಎಲ್ಲ ಇದೊಂದು ತಾಲೂಕಲ್ಲ, ಎಲ್ಲ ಇದು ಜಮೀನಿದೆ. ಇದನ್ನ ಅಳತೆ ಮಾಡಿ ಇದೊಂದು ಬ್ಲಾಕ್, ಇದೊಂದು ಬ್ಲಾಕ್, ಇದೊಂದು ಬ್ಲಾಕ್, ಇದೊಂದು ಬ್ಲಾಕ್ ಫಿಸಿಕಲ್ ಆಗಿ ಚೆಕ್ ಮಾಡಿ ನಿಮ್ಮಿಂದ ಕೂರಿಸಿ ನಿಮಗೆ ಸಾಗುವಳಿ ಕೊಟ್ಟಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ನೀವು ಇಲ್ಲಿ ಉಳ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಇದಕ್ಕೆ ಸಾಗುವಳಿ ಕೊಟ್ಟಿದ್ದಾರೆ, ಇವನೇನೋ ಬೇರೆ ನೋಡ್ತಾ ಇದ್ದಾನೆ. ಇದು ಪ್ರಾಬ್ಲಮ್ ನಿಮ್ಗಳಲ್ಲ. ಯಾವುದು ಈ ಜಲ್ಲಿಗಳು ತರ ಗಾಡಿಗಳು ಟಿಪ್ಪರ್ಗಳು ಆ ಕಡೆ ವಿಪರೀತ ಗಾಡಿಗಳಾಗಿಂದ ಈ 6mm 12mm ಅಂತ ಜಲ್ಲಿ ಕ್ವಾಂಟಿಟಿ ಬರುತ್ತೆ ಸರ್. ಅದು ಏನ್ ಮಾಡ್ತಾರೆ, ಈ ಜಲ್ಲಿ ಗಾಡಿಗಳಲ್ಲಿ ಗ್ಯಾಪ್ ಇರ್ತಲ್ಲ ಸರ್, ಅದಕ್ಕೆ ಮುಚ್ಕೊಂಡ್ ಮಾಡಕ್ಕಿಲ್ಲ. ಅವರು ಮೇಲ್ಗಡೆ ಎಜುಕೇಶನ್ ಅಂತ ಜಾಗದಲ್ಲಿ ನಾವು ಕುಡಿಯೋದಕ್ಕೆ ಬಿಟ್ಬಿಟ್ರೆ ನಾವು ಒಳಗೆ ಕೆಲಸ ಮಾಡಬೇಕಾದ್ರೆ ಒಂದು ಹಳ್ಳಿ ಹಿಂಗೆ ವಿಸಿಟ್ ಹೋದಾಗ ಆ ಹಳ್ಳಿಯಲ್ಲಿ ಎಲ್ಲ ಬದುಕಿರೋದು ದಲಿತ ಕುಟುಂಬದರೆ. ಅಲ್ಲಿ 3 ಅಂಗಡಿಗಳು ಬಿಲ್ಸ್ ಮಾಡ್ತಿದ್ರು. ಆ ಹೆಂಗಸುಗಳು ಮಾಡೋದೇ ಬೇಡ, ಈಗ ಫಸ್ಟ್ ಅಂಗಡಿ ಚೆಕ್ ಮಾಡಿ ಅಂತ ಇಟ್ಕೊಂಡು ಹೋಗಿ ಚೆಕ್ ಮಾಡಿದ್ರೆ 3 ಅಂಗಡಿ ಸಿಕ್ತು. ಅವರು ದಲಿತ ಕುಟುಂಬಗಳೇ, ಅವ್ರಿಗೆ ನೇರವಾಗಿ ಬಾಗಿನ ಸಪ್ಲೈ ಡೈರೆಕ್ಟ್ ಆಗಿ ಅಲ್ಲಿಂದ ತಂದು ಆ 3 ಅಂಗಡಿಗಳಿಗೆ ಸಪ್ಲೈ ಕೊಟ್ಟು ಹೋಗ್ತಾರೆ. ಅದನ್ನ ಒಬ್ಬರೆಲ್ಲ ಕೊಟ್ಟಿದ್ದಾರೆ. ಅದನ್ನ ಸ್ಟಾಪ್ ಮಾಡ್ಬೇಕಂತ ನಮ್ಮ ಕೆಲಸ ಅಲ್ವಾ, ಅಂಥದ್ದು ಮಾಡಬೇಕಾಗ್ತದೆ. ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವಿಚಾರ ಬಂದಾಗ ದಲಿತ ಹೆಣ್ಮಕ್ಳನ್ನ ಉಪಯೋಗಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ತರ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಎಲ್ಲ ಪೊಲೀಸ್ ಇದೆ. ಜಮೀನು ಗೊತ್ತೇ ಇಲ್ಲ. ನಿರ್ಮಲಪ್ಪ ಭಾಳ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಲ್ಯಾಂಡ್ ವಿಚಾರದಲ್ಲಿ ನಾವು ಹೆಂಗೆ ಕೆಲಸ ಆಗ್ಬಿಡ್ತೀವಿ,
ಈಗ ಡಾಕ್ಯುಮೆಂಟ್ಸ್ ಫೋರ್ಜರಿ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಸರ್ವೆ ಬೋರ್ಡ್ಗಳು ವ್ಯತ್ಯಾಸ ಮಾಡಿರ್ತಕ್ಕಂಥದ್ದು ಎಲ್ಲ ಕ್ರಿಮಿನಲ್ ಆಕ್ಟ್ ಆಗುತ್ತೆ. ಆಗ ಪೊಲೀಸರು ತಹಶೀಲ್ದಾರ್ ಕೇಳಲ್ಲ, ಯಾರು ಕೇಳಲ್ಲ. ನೀವು ಹೇಳಿದಂಗೆ ಡಾಕ್ಯುಮೆಂಟ್ಸ್ ಕೊಡಿ, ಪರಿಶೀಲನೆ ಮಾಡ್ತೀವಿ. ಅದೇನಾದ್ರು ಫಾಲ್ಸ್ ಇದು ಸೈನ್ಗಳು ಹಾಕೊಂಡು ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಅದು ಕ್ರಿಮಿನಲ್ ಕೇಸ್ ಆಗಿದ್ರೆ ಇನ್ವೆಸ್ಟಿಗೇಷನ್ ಬಿಡಲಿಲ್ಲ ಅಂದರೆ ಆ ಡಾಕ್ಯುಮೆಂಟ್ಸ್ಗಳೇ ಫೋರ್ಜರಿ ಅನ್ನೋದಾದರೆ ಯಾರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ 100% ನ್ಯಾಯ ಸಿಗ್ತದೆ. ನಾವು ನೆಕ್ಸ್ಟ್ ಸಭೆ ಮಾಡಬೇಕಾದ್ರೆ ತಹಶೀಲ್ದಾರ್ ಕೂರಿಸ್ಕೊಂಡೇ ಮಾಡ್ತೀವಿ. ಯಾಕೆಂದರೆ ಭಾಳಷ್ಟು ಸಮಸ್ಯೆಗಳು ದಲಿತರಿಗೆ ಲ್ಯಾಂಡ್ ವಿಚಾರಗಳೇ ಆಗಿರ್ತದೆ. ಅಲ್ಲಿ ಒಂದು ಕುಟುಂಬ 2 ಕುಟುಂಬ ಇರ್ತಾರೆ. ತಾವು ಹೇಳಿದಂಗೆ ಬಡತನದಲ್ಲಿ ಸಾಗುವಳಿ ಮಾಡೋಕ್ಕಾಗದೇ ಇರ್ಬೋದು. ಆ ಜಮೀನ ನನ್ನ ಸರ್ಕಾರ ಕೊಟ್ಟರು ಸಹ ಉಳಕ್ಕಾಗದೆ, ನಿದ್ದೆ ಮಾಡೋಕ್ಕಾಗದೆ, ಇನ್ನೊಬ್ಬರಿಗೆ ಅವನು ಮೇಲ್ಜಾತಿಯನ್ನು ಉಳ್ಳವರಿಗೆ ಕೊಟ್ಟು ಅವನು 20 ವರ್ಷದ ಉಳಿತಾಯಗಳಂತೂ ಆಗಿರ್ಬೋದು. ಅದಕ್ಕೆ PTCL ಕಾಯ್ದೆ ಬಹಳ ಪರಿಣಾಮಕಾರಿಯಾಗಿ ತಂದು ಅದ್ರ ಬಗ್ಗೆ AC ನೀವು ಕಂಪ್ಲೇಂಟ್ ಕೊಟ್ಟರೆ ದಲಿತರ ಏನು ಕೇಸ್ಗಳು ಇದ್ದಾವೆ ಇದನ್ನ ಅವರು ಫುಲ್ ಪವರ್ ಕೊಟ್ಟಿದೆ ಸರ್ಕಾರ. ನೀವೆಲ್ಲರೂ ತೆಗೆದುಕೊಂಡು ಅದೇಗಿಲ್ಲ, ಸ್ಪಾಟ್ ಬಂದು ಪೊಲೀಸ್ ರಕ್ಷಣೆ ತಗೊಂಡು ಮಾಡ್ತಕ್ಕಂಥ ಕೆಲಸ. ದಲಿತ ಜಮೀನುಗಳಿಗೆ ದಾರಿ ಇದೆ. ನಾವೆಲ್ಲ ಕೆಲಸ ಮಾಡಿದಾಗ ದಾರಿಗಳಿಲ್ಲ, ನಾವೇ ಬರ್ದಿದ್ದೀವಿ ತಹಶೀಲ್ದಾರ್ಗೆ. ಎಷ್ಟೋ ಒಂದು ಕಡೆ ನಾವು ಹೊಡೆದಾಗ ವಕೀಲರು ದಾರಿನೇ ಬಿಡ್ತಿರಲಿಲ್ಲ ವಕೀಲರು ಅಂತ. ನಾವು ವಕೀಲರು ಸಂಘದ ಅಧ್ಯಕ್ಷರು ಹೋಗಿ ನಾನು ಈ ಸಮಸ್ಯೆ ನಾನು ಗಮನಕ್ಕೆ ಬಂದು ಅವರು ಸ್ಪಾಟ್ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಲಾಯರ್ ಗಲಾಟೆ ಇದ್ದರೆ ಅವರೆಲ್ಲ ಸ್ಟ್ರೈಕ್ ಮಾಡೋರು. ಆಗ ಅವರೇ ಸ್ಪಾಟ್ ಕರ್ಕೊಂಡು ಹೋದಾಗ ಅವರೇ ಹುಡುಗರು ಇನ್ನೆಲ್ಲ ಹಿಂದೆ ತಪ್ಪಿದೆ, ಇಲ್ಲ ದಲಿತ ಜಮೀನಿಗೆ ಹೆಂಗೆ ಹೋಗ್ತಾರೆ ದಾರಿ ಎಲ್ಲರೂ ಒಂದು ಕಡೆ ತಿಳ್ಕೊಳ್ಳೇಬೇಕು ಅಂತ ನಿಂತು ಅಳೆದು ಅವ್ರು ತಹಶೀಲ್ದಾರ್ ಕರ್ತ ರೆಸಲ್ಯೂಷನ್ ಮಾಡಿಸಿ ಕುಶಲನಗರ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ದಲಿತ ಮುಖಂಡರು ಮತ್ತು ಸಾರ್ವಜನಿಕರೊಂದಿಗೆ ಸಭೆ ಆಯೋಜಿಸಿದ್ದು ಈ ಸಭೆಗೆ ನಮ್ಮ ಕುಶಲನಗರ ಠಾಣೆಯ ಪೊಲೀಸ್ ನಿರೀಕ್ಷಕರು ದಲಿತರೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಗ್ರಾಮಗಳಿಂದ ಹಾಗೂ ವಿವಿಧ ಬಡಾವಣೆಗಳಿಂದ ಸ್ಥಳೀಯರಾಗಿರುವ ದಲಿತ ಮುಖಂಡರಿಗೆ ಈ ಸಭೆಯ ಪರವಾಗಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಟೌನ್ ಠಾಣಾ ವ್ಯಾಪ್ತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಸಭೆಗೆ ಆಗಮಿಸಿರುವ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಭರ್ಜರಿ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಯಿತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಯೋಗ ಇವರ ವತಿಯಿಂದ ಶನಿವಾರ ಸಂತೆಯ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಭರ್ಜರಿ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಯಿತು. ಶನಿವಾರ ಸಂತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ಶಾಲೆಗಳಿಂದ ಸುಮಾರು 400 ವಿದ್ಯಾರ್ಥಿಗಳು ವಿವಿಧ ಹಂತಗಳ ಬೆಲ್ಟ್ಗಳಿಗಾಗಿ ಪರೀಕ್ಷೆಗೆ ಹಾಜರಾಗಿ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಿದರು. ಸಂಸ್ಥೆಯ ಮುಖ್ಯಸ್ಥರಾದ ಅರುಣ್ ರವರ ನೇತೃತ್ವದಲ್ಲಿ ಮಾರ್ಗದರ್ಶಕ ಶಿಕ್ಷಕರಾದ ಸಂಜಯ್, ಭರತ್, ನಳಿನಾಕ್ಷಿ, ಸಚಿನ್ ಹಾಗೂ ಅಶ್ವಿತಾ, ಕನ್ನಿಕಾ, ಆಕಾಶ್, ಜಯಣ್ಣ ಅವರು ಪರೀಕ್ಷೆಯನ್ನು ನಡೆಸಿಕೊಟ್ಟರು. ಪರೀಕ್ಷೆಯಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ವೈಟ್ ಬೆಲ್ಟ್ನಿಂದ ಯೆಲ್ಲೋ ಬೆಲ್ಟ್ಗೆ, ವೈಟ್ ಬೆಲ್ಟ್ನಿಂದ ಯೆಲ್ಲೋ ಬೆಲ್ಟ್ಗೆ, 40 ವಿದ್ಯಾರ್ಥಿಗಳು ಯೆಲ್ಲೋದಿಂದ ಆರೆಂಜ್ ಹಾಗೂ ಸುಮಾರು 30 ವಿದ್ಯಾರ್ಥಿಗಳು ಆರೆಂಜ್ನಿಂದ ಹಸಿರು ಬೆಲ್ಟ್ಗೆ ಉತ್ತೀರ್ಣರಾದರು. ಜೊತೆಗೆ ಬ್ಲೂ, ಪರ್ಪಲ್ ಹಾಗೂ ಬ್ಲಾಕ್ ಬೆಲ್ಟ್ ಹಂತಗಳಿಗೆ ವಿದ್ಯಾರ್ಥಿಗಳು ತಮ್ಮ ಶಕ್ತಿ, ಶಿಸ್ತು ಹಾಗೂ ತಾಂತ್ರಿಕ ನಿಪುಣತೆಯನ್ನ ಪ್ರದರ್ಶಿಸಿದರು. ಪ್ರತಿ ವಿಭಾಗದಲ್ಲೂ ಅತ್ಯುತ್ತಮ ಸಾಧನೆ ಮಾಡಿದ್ದ ಬೆಸ್ಟ್ ಆಫ್ 3 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ರೈಟ್ ವಿದ್ಯಾಸಂಸ್ಥೆ ಅಧ್ಯಕ್ಷೆ ಹೇಮಾ, ಕೊಡ್ಲಿಪೇಟೆಯ ಶಿಕ್ಷಕಿಯಾದ ಗಾನವಿ, ನಿಡ್ತಾ ಪ್ರೌಢಶಾಲೆಯ ಶಿಕ್ಷಕರಾದ ಮಧುಕುಮಾರ್ ಉಪಸ್ಥಿತರಿದ್ದರು. ಕರಾಟೆ ಪರೀಕ್ಷೆ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಮೂಡಿಸಿದ್ದು, ಪೋಷಕರು ಹಾಗೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಟೌನ್ ಪೊಲೀಸ್ ಠಾಣೆ ವತಿಯಿಂದ SC/ST ಸಮುದಾಯದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ದೊಡ್ಡತೂರು ಗ್ರಾಮದಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಂದ ದಲಿತ ಕುಟುಂಬ. ಕುಶಾಲನಗರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.